ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ. ನಾನು ಪವಿತ್ರ ಜಯಣ್ಣ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಟಿಲಿಗೋ ಅಥವಾ ತೊನ್ನು ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ. ನಮಸ್ಕಾರ ಡಾಕ್ಟರ್, ಇನ್ನು ವಿಟಿಲಿಗೋ ಅಥವಾ ತೊನ್ನು ಅಂತ ಏನು ಹೇಳ್ತೀವಿ, ಏನಿದು ಅನ್ನೋದು? ಇದೊಂದು ಕ್ರಾನಿಕ್ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ದೀರ್ಘಕಾಲೀನವಾದ ಒಂದು ಚರ್ಮದ ಕಾಯಿಲೆ. ವಿಟಿಲಿಗೋ ಅಥವಾ ಇದನ್ನು ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ. ಲ್ಯೂಕೋ ಅಂದರೆ ಬಿಳಿ, ವೈಟ್. ಡರ್ಮಾ ಅಂದರೆ ಚರ್ಮ. ಬಿಳಿ ಚರ್ಮ ಬೆಳ್ಳಕ್ಕೆ ತಿರುಗತ್ತೆ, ಆದರೆ ಪೂರ್ತಿ ಶರೀರದ ಉದ್ದಗಲಕ್ಕೂ ಆ ಥರ ಬೆಳ್ಳಗಾಗೋದಿಲ್ಲ, ಪ್ಯಾಚಸ್ನಲ್ಲಿ ಆಗುತ್ತೆ. ಓಕೆ, ಸೊ ಈ ಲ್ಯೂಕೋಡರ್ಮಾ ಅಥವಾ ವಿಟಿಲಿಗೋ ಎರಡರಲ್ಲೂ ಡಿಫ್ರೆನ್ಸ್ ಏನಾದರೂ ಇದೆಯಾ, ಇಲ್ಲ ಎರಡು ಒಂದೇನಾ ಅನ್ನೋದು? ಓಕೆ, ಈಗ ವಿಟಿಲಿಗೋ ಅಂತ ಏನು ಹೇಳ್ತೀವಿ, ಅದರಲ್ಲಿ ಯಾವುದಾದ್ರು ಒಂದು ಪ್ರಿಸೀಡಿಂಗ್ ಡಿಸೀಸ್, ಅಂದರೆ ಅದ್ರ ಬರೋದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರು ಒಂದು ಕಾಯಿಲೆ ಬಂದಿಲ್ಲದೆ ಇರೋದು, ಇದಕ್ಕೆ ವಿಟಿಲಿಗೋ ಅಂತ ಹೇಳ್ತೀವಿ. ಆದರೆ ಯಾವಾಗ ಲ್ಯೂಕೋಡರ್ಮಾ ಅಂತ ಹೇಳ್ತೀವಿ, ಅದಕ್ಕೆ ಅಸೋಸಿಯೇಟೆಡ್ ಬೇರೆ ಕಾಯಿಲೆಗಳಿಂದ ಜೊತೆಗಿರ್ಬೋದು ಅಥವಾ ಬೇರೆ ಕಾಯಿಲೆಯಿಂದನೂ ಬಂದಿರ್ಬೋದು. ಓಕೆ, ಸೊ ಈ ವಿಟಿಲಿಗೋ ಅಥವಾ ಲ್ಯೂಕೋಡರ್ಮಾ ಅಂತ ಏನು ಹೇಳಿದ್ವಿ, ಇದು ಬರೋದಕ್ಕೆ ಕಾರಣಗಳಿದೆಯಾ ಅಂತ? ಇದು ಅಕ್ವೈರ್ಡ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಈ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಏನು ಹೇಳ್ತೀವಿ, ಅಂದರೆ ತಂದೆ ತಾಯಿಯರಿಗೆ ಇದೆ, ಮಕ್ಕಳಿಗೆ ಬರ್ಬೋದು. ಇದ್ರ ಸಾಧ್ಯತೆ ತುಂಬ ಕಮ್ಮಿ. ಒಂದು 20 ಜನರು ಏನು ಈ ಸಮಸ್ಯೆಯಲ್ಲಿದ್ದಾರೆ, 100ರಲ್ಲಿ 20 ಜನ ಈ ಥರ ವಂಶವಾಹಿನಿಯಿಂದ ಬಂದಿರೋ ಕಂಡೀಷನ್ಗಳಾಗಿರುತ್ತೆ. ಅದರಿಂದ ವಂಶವಾಹಿನಿಯಿಂದ ಬರಲೇಬೇಕು ಅಂತೇನಿಲ್ಲ, ಮೋಸ್ಟ್ ಆಫ್ ಅಕ್ವೈರ್ಡ್ ಇರುತ್ತೆ. ಸೊ ಈ ವಿಟಿಲಿಗೋ ಕಾಯಿಲೆ ಅಥವಾ ತೊನ್ನು ಅಂತ ಏನು ಹೇಳ್ತೀವಿ, ಇದರಲ್ಲಿ ಬಹಳಷ್ಟು ರೀತಿಯಾದಂತಹ ಟೈಪ್ಸ್ ಇದೆಯಾ ಅನ್ನೋದು? ವಿಟಿಲಿಗೋ ಟೈಪ್ಸ್ಗೆ ಬಂದರೆ ಮುಖ್ಯವಾಗಿ 2 ಟೈಪ್ಸ್ ಇರುತ್ತೆ. ಒಂದು ಮೆಲೆನೋಪಿನಿಕ್ ಅಂತ ಹೇಳ್ತೀವಿ. ಅಂದರೆ ಈ ಮೆಲೆನೋಸೈಟ್ಸ್, ಈ ಜೀವಕೋಶಗಳೇನಿದೆ ಮೆಲನಿನ ಉತ್ಪಾದನೆ ಮಾಡೋದು, ಇದಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲಿ 2 ರೀತಿ ಇರುತ್ತೆ. ಒಂದು ಆನಟಮಿಕಲ್, ಅಂದರೆ ಅದರ ಒಂದು ರಚನೆಯಲ್ಲೇ ವ್ಯತ್ಯಾಸವಾಗಿರುವುದು. ಇನ್ನೊಂದು ಫಂಕ್ಷನ್ಸ್, ಅದರ ಕಾರ್ಯದ ವೈಖರಿ ಸರಿ ಇಲ್ಲ, ಅದಕ್ಕೆ ಬೇರೆ ಹಲವಾರು ಕಾರಣಗಳಿರ್ಬೋದು, ಬೇರೆ ಒಂದು ಕಾಯಿಲೆಯ ಒಂದು ಇನ್ಫ್ಲೂಯೆನ್ಸೇ ಇರ್ಬೋದು. ಈ ಥರ ಒಂದಾಯಿತು. ಇನ್ನೊಂದು ನಾನ್ ಮೆಲೆನೋಪಿನಿಕ್ ಅಂತ ಏನು ಹೇಳಿದ್ವಿ, ಇದರಲ್ಲಿ ಮತ್ತೆ 2 ಥರ ಇರುತ್ತೆ, ಆನಟಮಿಕಲ್ಲು ಮತ್ತು ಫಂಕ್ಷನಲ್ ಅಂತ ಹೇಳ್ತೀವಿ. ಈ ಆನಟಮಿಕಲ್ ಡಿಫ್ರೆನ್ಸಸ್ ಏನಕ್ಕಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈ ಐಲೈನರ್ಸ್ ಯೂಸ್ ಮಾಡ್ತೀವಿ, ಲಿಪ್ ಗ್ಲಾಸ್ ಯೂಸ್ ಮಾಡ್ತೀವಿ. ಈ ಥರದ್ದು ಕಾಸ್ಮೆಟಿಕ್ಸ್ನಲ್ಲಿ ಯಾವುದರಲ್ಲಿ ಕೀಟೋನ್ ಬಾಡೀಸ್ ಇರುತ್ತೆ ಅಥವಾ ಈ ಮರ್ಕ್ಯೂರಿಕ್ ಕಾಂಪೌಂಡ್ಸ್ ಇರುತ್ತೆ, ಇದು ಸಾಮಾನ್ಯವಾಗಿ ಈ ಥರದ್ದು ವೈಟ್ ಪ್ಯಾಚಸ್ ಮಾಡುತ್ತೆ. ಅದು ಜೀವಕೋಶಗಳಲ್ಲಿ ಮೆಲನೋಸೈಟ್ಸನ್ನು ಹಾರ್ಮ್ ಮಾಡಿ ಮೆಲನಿನ್ ಪ್ರೊಡಕ್ಷನನ್ನು ಕುಂಠಿತಗೊಳಿಸುತ್ತೆ. ಓಕೆ 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 ಸೊ ಈಗ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರಿ. ಸೊ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು ಅಂತ? ಓಕೆ, ಸಾಮಾನ್ಯವಾಗಿ ಹೆಚ್ಚಿನ ಕಾಸ್ಮೆಟಿಕ್ಸ್ಗಳಲ್ಲಿ ತುಂಬ ರೀತಿಯ ಕೆಮಿಕಲ್ಸ್ಗಳ ಒಂದು ಉಪಯೋಗ ಮಾಡಿರ್ತಾರೆ. ಆದ್ದರಿಂದ ಕಾಸ್ಮೆಟಿಕ್ಸ್ ಒಳ್ಳೆ ಬ್ರ್ಯಾಂಡೆಡ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದೊಂದು, ಅದ್ರ ಜೊತೆಲಿ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು. ಚರ್ಮದ ಕಾಂತಿ ಚೆನ್ನಾಗಿರಬೇಕು, ಈ ರೀತಿಯ ಸಮಸ್ಯೆಗಳು ಬರದೇ ಇರಬೇಕು ಅಂದರೆ ವ್ಯಾಯಾಮ ಮಾಡಬೇಕು, ಚರ್ಮ ಬೇವರಬೇಕು, ಚರ್ಮದ ಮೇಲೆ ಈ ಜಿಡ್ಡಿನ ಅಂಶ ಕೂರಬಾರ್ದು, ಚರ್ಮದ ಪೋರ್ಸ್ ಓಪನ್ ಇರಬೇಕು, ಚರ್ಮ ಉಸಿರಾಡಬೇಕು. ಎಕ್ಸಾಕ್ಟ್ಲಿ, ಅದು ಸ್ವೆಟ್ ಆದಾಗ ಹೆಚ್ಚು ಬ್ರೀತ್ ಆಗುತ್ತೆ ಸ್ಕಿನ್ ಅನ್ನೋದು. ಸೊ ಇನ್ನು ಇದನ್ನ ನೀವು ಜೆನೆಟಿಕಲ್ ಅಂದ್ರೆ ವಂಶವಾಹಿಯಾಗಿ ಕೂಡ ಇದು ಬರಬಹುದು ಅಂತ ಹೇಳಿದ್ರಿ. ಅದನ್ನ ಹೊರತುಪಡಿಸಿ ಯಾವ ರೀತಿ ಈ ಕಾಯಿಲೆ ಕಾಣಿಸ್ಕೊಳ್ಬಹುದು? ಈಗ ಬೇರೆ ರೀತಿಯ ಕಾಯಿಲೆಗಳು ಜೊತೆಗೆ ಈಗ ಎಂಡೋಕ್ರೈನಲ್ ಡಿಸ್ಫಂಕ್ಷನ್ಸ್ ಇರ್ಬೋದು, ಕೆಲವು ಗ್ರಂಥಿಗಳಿದೆ ಶರೀರದಲ್ಲಿ. ಈ ಗ್ರಂಥಿಗಳ ಅಸಮರ್ಪಕ ಕೆಲಸದಿಂದ ಶರೀರದಲ್ಲಿ ಏನು ಏರುಪೇರು ಉಂಟಾಗುತ್ತೆ, ಇದರಲ್ಲೂ ಉಂಟಾಗ್ಬೋದು. ಮತ್ತು ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ ಸಹ ಅಂತ ಹೇಳ್ತೀವಿ. ಅಂದರೆ ಶರೀರ ಅದರ ಜೀವಕೋಶಗಳನ್ನೇ ಹೊರಗಿನಿಂದ ಬಂದಿರುವ ಒಂದು ಜೀವ ಅಂತ ತಿಳ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಇದರಿಂದ ಈ ಥರ ಒಂದಾಗುತ್ತೆ. ಇದನ್ನು 3 ರೀತಿ ಥಿಯರೀಸ್ನಲ್ಲಿ ಒಂದು ಹೇಳ್ತಾರೆ. ಒಂದು ಜೆನೆಟಿಕ್ ಥಿಯರಿಯಿಂದ ಹೇಳ್ತಾರೆ, ಅಂದರೆ ವಂಶವಾಹಿನಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು 2ನೇ ಥಿಯರಿ ನ್ಯೂರೋಜೆನಿಕ್ ಥಿಯರಿ ಅಂತ ಹೇಳ್ತಾರೆ. ಅಂದರೆ ಆ ಜೀವಕೋಶಗಳಲ್ಲಿ, ಚರ್ಮದ ಜೀವಕೋಶಗಳಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ. ಆ ನರ್ವ್ ಅಫೆಕ್ಟ್ ಆದಾಗ ಅಲ್ಲಿ ಯಾವಾಗ ರಕ್ತದ ಸಂಚಾರ ಸರಿಗೆ ಆಗೋದಿಲ್ವೋ ಆಗ ಚರ್ಮಕ್ಕೆ ಬೇಕಾದ ಪೋಷಕಗಳು ಸಿಗೋದಿಲ್ಲ, ಅದರಿಂದ ಮೆಲನಿನ್ ಪ್ರೊಡಕ್ಷನ್ ಸರಿಗೆ ಆಗೋದಿಲ್ಲ, ಅದರಿಂದನೂ ಆಗಬಹುದು ಅನ್ನೋದು. ಓಕೆ, ಇನ್ನು ಇದು ಎಪಿಡರ್ಮಿಕಾ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡಬಹುದಾದಂತಹ ಕಾಯಿಲೆನಾ ಅಂತ? ಇಲ್ಲ,
ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಓಕೆ. ಸೊ ಇನ್ನು ಮೇಲ್ ಮತ್ತು ಫೀಮೇಲ್ ಅಂದರೆ ಗಂಡಸರಲ್ಲಿ ಇದು ಕಾಣಿಸ್ಕೊಳ್ಳೋದಾದರೆ ಹೆಚ್ಚು ಕಡಿಮೆ ಆ ಥರ ಏನಾದರೂ ಇದೆಯಾ, ಇಲ್ಲ ಹೆಂಗಸರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದಾ? ಓಕೆ, ಇದರ ಪ್ರಶ್ನೆ. ಇದು ಆ ಥರ ಏನಿಲ್ಲ. ಗಂಡಸರಲ್ಲಿ ಹೆಂಗಸರಲ್ಲಿ ಇಬ್ಬರಲ್ಲೂ ಕಾಣಿಸ್ಕೊಳ್ಳುತ್ತೆ, ಸಮ ಪ್ರಮಾಣದಲ್ಲೇ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಏಜಿನ ಒಂದು ಮಿತಿಯೂ ಸಹ ಇಲ್ಲ. ಆದರೆ ಸೆಕೆಂಡ್ ಡಿಕೇಡ್ನಲ್ಲಿ ಅಂದರೆ 20ರಿಂದ 30ನೇ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ರೇಸಸ್, ಎಲ್ಲ ಥರದ ರೇಸಸ್ನಲ್ಲೂ ಕಾಣಿಸ್ಕೊಳ್ಳುತ್ತೆ. ಓಕೆ ಓಕೆ. ಸೊ ಈಗ ಏಜ್ ಗ್ರೂಪ್ ಅಂತ ಹೇಳಿದ್ರಿ. ಸೊ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಾದರೆ ಯಾವ ರೀತಿ ಕಾಣಿಸ್ಕೊಳ್ಬಹುದು? ಇನ್ನು ದೊಡ್ಡವರಲ್ಲಿ ಡಿಫ್ರೆನ್ಸ್ ಇದೆ ಏನಾದರೂ ಅಂತ? ಓಕೆ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅಥವಾ ಬಂತು ಅಂದ್ರೂ ಸಣ್ಣ ಪುಟ್ಟ ಲೀಷನ್ಸ್ ಬರುತ್ತೆ, ಆದರೆ ಅದು ವ್ಯಕ್ತಗೊಳ್ಳೋದಿಲ್ಲ. ಸಾಮಾನ್ಯವಾಗಿ ಇದು ಸೆಕೆಂಡ್ ಡಿಕೇಡ್ನಲ್ಲಿ 20ರಿಂದ 30ನೇ ವಯಸ್ಸಿನಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಬರೋರಲ್ಲಿ. ಓಕೆ ಓಕೆ ಡಾಕ್ಟರ್, ಇನ್ನು ಇದರ ಸಿಂಪ್ಟಮ್ಸ್ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಈಗ ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ ವಾಪಸ್ ಬನ್ನಿ. ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ವಿಟಿಲಿಗೋ ಕಾಯಿಲೆಗೆ ಸಿಂಪ್ಟಮ್ಸ್ ಅನ್ನೋದಾದರೆ ಹೇಗೆ ಅದನ್ನು ಕಂಡುಹಿಡಿಬಹುದು? ಇನ್ನು ನನಗೆ ಈ ಕಾಯಿಲೆ ಬರ್ತಿದೆ ಅನ್ನೋದನ್ನು ಹೇಗೆ ಕಂಡುಹಿಡ್ಕೊಳ್ಬೋದು? ಓಕೆ, ಮುಖ್ಯವಾಗಿ ಈ ವೈಟ್ ಲೀಷನ್ಸ್ ಏನಾಗುತ್ತೆ ಅದು ಅಲ್ಲಿ ಇಲ್ಲಿ ಸಣ್ಣದಾಗಿ ಆಗುತ್ತೆ. ಸೆಕೆಂಡ್ ಡಿಕೇಡ್ನಲ್ಲಿ ಹೆಚ್ಚಿಗೆ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಅದು ಹಾಗೆ ನಿಧಾನವಾಗಿ ಸ್ಲೋ ಆಗಿ ಸ್ಪ್ರೆಡ್ ಆಗುತ್ತೆ. ಇದ್ರದ್ದು ಪ್ರೋಗ್ರೆಷನ್ ತುಂಬ ಸ್ಲೋ. ಈ ಥರ ಬೆಳೀತಾ ಅಲ್ಲಿ ಇಲ್ಲಿ ನಿಮಗೆ ಲೀಷನ್ಸ್ ಕಾಣುತ್ತೆ. ಬಟ್ ಇದನ್ನು ಡಯಾಗ್ನೋಸ್ಟಿಕ್ ಅಂದರೆ ಹೇಗೆ ಕಂಡುಹಿಡಿಯೋದು? ಒಂದು ಅಲ್ಲಿ ಆಲ್ಟರ್ಡ್ ಸೆನ್ಸೇಷನ್ ಇರ್ಬೋದು, ಅಂದರೆ ಆ ಭಾಗದಲ್ಲಿ ಒಂದು ಡಿಮಾರ್ಕೇಷನ್ ತುಂಬ ಪ್ರೊಫಿಷಿಯೆಂಟ್ ಆಗಿರುತ್ತೆ, ಅಂದರೆ ತುಂಬ ಚೆನ್ನಾಗಿ ಡಿಮಾರ್ಕೇಷನ್ ಇರುತ್ತೆ. ಆ ಭಾಗದಲ್ಲಿ ಒಂದು ಸೆನ್ಸೇಷನ್ ಸ್ವಲ್ಪ ಆಲ್ಟರ್ ಆಗಿರುತ್ತೆ. ಒಂದು ಪಿನ್ನಲ್ಲಿ ನೀವು ಅಲ್ಲಿ ಪ್ರಿಕ್ ಮಾಡಿದ್ರಿ ಅಂದರೆ ಪಕ್ಕದ ಹೆಲ್ತಿ ಸ್ಕಿನ್ಗಿಂತನೂ ಇಲ್ಲಿ ಕಂಪೇರ್ ಮಾಡ್ತಂದ್ರೆ ಸೆನ್ಸೇಷನ್ ಸ್ವಲ್ಪ ಆಲ್ಟರ್ ಆಗಿರುತ್ತೆ. ಇನ್ನು ಇದನ್ನು ಬಯೋಪ್ಸಿ ಮಾಡ್ಬೋದು. ಇದು ವಿಟಿಲಿಗೋ ಅಂತಲೇ ದೃಢೀಕರಿಸ್ಕೊಳ್ಳೋದಕ್ಕೆ ಒಂದು ಬಯೋಪ್ಸಿ ಮಾಡಿದ್ವಿ ಅಂತ ಹೇಳಿದ್ರೆ, ಆ ಬಯೋಪ್ಸಿನಲ್ಲಿ ಈ ಮೆಲನೋಸೈಟ್ಸ್ ಏನಿರುತ್ತೆ ಅದು ಮತ್ತು ಮೆಲನಿನ ಕೊರತೆ ಎರಡೂ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಎರಡರದ್ದು ಕೊರತೆ ಇರೋದು ಕಂಡು ಬರುತ್ತೆ. ಇನ್ನು ದೇಹದ ಯಾವ ಯಾವ ಭಾಗಗಳಲ್ಲಿ ಇದು ಕಾಣಿಸ್ಕೊಳ್ಬಹುದು ಅಂತ? ಅದೇ ಇವಾಗ ಹೇಳಿದ್ವಿ, ಈ ಡಾರ್ಸಲ್ ಆಸ್ಪೆಕ್ಟ್ಸ್ ಆಫ್ ಎಕ್ಸ್ಟ್ರಿಮಿಟೀಸ್, ಕೈಗಳಲ್ಲಿ ಕಾಲುಗಳಲ್ಲಿ ಈ ಭಾಗದ ಚರ್ಮದಲ್ಲಿ ಬರುತ್ತೆ, ಮತ್ತೆ ಮುಖದಲ್ಲಿ ಬರುತ್ತೆ, ಕತ್ತಿನಲ್ಲಿ ಬರುತ್ತೆ. ಆಮೇಲೆ ಪಿನ್ ಟಿಪ್ ವಿಟಿಲಿಗೋ ಅಂತ ಹೇಳ್ತೀವಿ. ಲಿಪ್ ಟಿಪ್ ಅಂತ ಅಂದರೆ ತುಟಿಗಳಲ್ಲಿ ಬರುತ್ತೆ. ಮತ್ತು ಈ ಜನನಾಂಗಗಳಿರುತ್ತಲ್ಲ, ಈ ಪೆನಿಸ್ನಲ್ಲಿ ಮತ್ತು ಈ ಹೆಂಗಸರ ಜನನಾಂಗ ಏನಿದೆ ಅಲ್ಲಿ, ಮತ್ತು ಸ್ತನದ ನಿಪ್ಪಲ್ಸ್ನಲ್ಲಿ ಅಲ್ಲೂ ಸಹ ಬರುತ್ತೆ. ಇದನ್ನ ಇನಿಷಿಯಲ್ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಬಹುದು. ಇದನ್ನ ಹೇಗೆ ಮಾಡ್ತೀರಿ ನೀವು ಅಂತ? ಅದೇ ಡಯಾಗ್ನೋಸಿಸ್ ಕ್ಲಿನಿಕಲ್ ಫೀಚರ್ಸ್ ಇಂದಾನೆ ಹೊರಗಡೆ ನಿಮಗೆ ನೋಡೋಕೆ ಸಿಗುತ್ತೆ. ಮತ್ತು ಆ ಚರ್ಮವನ್ನು ನೀವು ಬಯಾಪ್ಸಿ ಮಾಡಿದ್ರಿ, ಆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಸ್ಟಡಿಯಿಂದ ಏನು ನಿಮಗೆ ನೋಡೋಕ್ಕೆ ಈ ಮೆಲನೋಸೈಟ್ಸಿನ ಸೆಲ್ಸಿನ ಕೊರತೆ ಇದೆ ಮತ್ತು ಮೆಲನಿನ್ ಪಿಗ್ಮೆಂಟಿನ ಕೊರತೆ ಇದೆ, ಇದರಿಂದ ಪತ್ತೆ ಹಚ್ಚೋದು. ಸೊ ಇನಿಷಿಯಲಿ ಒಬ್ಬರಿಗೆ ಈ ವಿಟಿಲಿಗೋ ರೋಗ ಕಾಣಿಸ್ಕೊಳ್ತು ಅಂತ ಅಂದಾಗ ಮೊದಲನೇ ಅಂದರೆ ಫಸ್ಟ್ ಸ್ಟೆಪ್ಸ್ ಫಾರ್ ದ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿ ಮಾಡ್ಕೊಳ್ಬಹುದು? ಒಂದು ಸಾಮಾನ್ಯವಾಗಿ ಅಂತಹ ರೋಗಿಗಳಿಗೆ, ಅಂಥ ರೋಗಕ್ಕೆ ಒಳಪಟ್ಟವ್ರಿಗೆ ಫೋಟೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಬಿಸಿಲಿಗೆ ಸ್ವಲ್ಪ ಮೈ ಒಡ್ಡಿ ಅಂತ ಹೇಳ್ತೀವಿ. ಇದರಿಂದ ಆ ಚರ್ಮದ ಭಾಗದಲ್ಲಿರುವ ಮೆಲನೋಸೈಟ್ಸ್ ಆಕ್ಟಿವ್ ಆಗುತ್ತೆ, ಮತ್ತು ಆಕ್ಟಿವ್ ಆಗಿ ಮೆಲನಿನನ್ನು ಉತ್ಪಾದನೆ ಮಾಡಿ ಅದನ್ನು ಕೆರಾಟಿನೋಸೈಟ್ಸ್ ಮತ್ತು ಹೇರ್ ಫಾಲಿಕಲ್ಸ್ಗೆ ತಂದುಬಿಟ್ಟು ಅದರಿಂದ ಕೂದಲು ಕಪ್ಪಾಗೋದು ಮತ್ತು ಚರ್ಮವು ಈ ಪ್ರಾಕೃತ ವರ್ಣಕ್ಕೆ ಬರೋ ಹಂಗೆ ಅನುಕೂಲ ಮಾಡುತ್ತೆ. ಓಕೆ, ಸೊ ಇದು ನಮಗೆ ಬಂದಿದೆ ಆಲ್ರೆಡಿ ಈಗ. ಸೊ ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಬೇಕು ಒಬ್ಬ ಮನುಷ್ಯ ಅನ್ನೋದು? ಒಂದು, ವಿಜ್ಞಾನ ಹೇಳುತ್ತೆ ಈ ಸಮಸ್ಯೆಯನ್ನು ತುಂಬ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಮಾಡೋದು ತುಂಬ ಕಷ್ಟ ಅಂತ. ಆದರೆ ಹಲವಾರು ಕೇಸಸ್ ಈ ಥರದ್ರಲ್ಲಿ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ. ಕೆಲವೊಂದು ಈ ಚರ್ಮದ ಕಾಯಿಲೆಗಳಿಗೆ ಉಪಯೋಗಿಸುವಂತಹ ಔಷಧಗಳು, ಅದರಲ್ಲೂ ಈ ಆಯುರ್ವೇದ ಗಿಡಮೂಲಿಕೆಗಳೇನಿದೆ, ಕದಿರ ಅನ್ನುವಂಥ ಒಂದು ದ್ರವ್ಯ ಇದೆ, ಸಾರಿವಾ ಅಂತ ಇದೆ, ಚಂದನ ಇರ್ಬೋದು, ಮಂಜಿಷ್ಟ ಇದೆ, ಈ ಥರದ ದ್ರವ್ಯಗಳ ಸೇವನೆ, ಮತ್ತು ಕೆಲವು ಲೇಪಗಳ ಪ್ರಯೋಗ, ಕೆಲವು ತೈಲಗಳ ಪ್ರಯೋಗ, ಈ ಥರದ್ದು ಮಾಡ್ತಾ ಈ ಚರ್ಮದ ಪ್ರಾಕೃತ ಕಾಂತಿ ಮರುಕಳಿಸ್ತಾ ಬರುತ್ತೆ. ಇದೊಂದು ತುಂಬ ಉನ್ನತ ಮಟ್ಟದಲ್ಲಾಗೋದಿಲ್ಲ, ಆದರೆ ಇದರದ ಟ್ರೀಟ್ಮೆಂಟ್ ಔಟ್ಕಮ್, ಆ ಮನುಷ್ಯ ಎಷ್ಟು ಸ್ಟ್ರೆಸ್ ಫ್ರೀ ಇದ್ದಾನೆ ಮತ್ತು ಅದರಿಂದ ಹೊರಗೆ ಬರಬೇಕು ಅನ್ನೋ ಒಂದು
ಕಾಳಜಿ ಎಷ್ಟು ತೀವ್ರವಾಗಿದೆ ಇವೆಲ್ಲ ಅವಲಂಬಿಸುತ್ತೆ. ಸೊ ಈಗ ತನ್ನ ತಂದೆಗೆ ಇದೆ ನನಗೂ ಬರಬಹುದು ಅನ್ನೋ ಭಯದಲ್ಲೂ ಇರ್ತಾರೆ ಕೆಲವರು. ಸೊ ಅಂಥವ್ರಿಗೆ ಈಗ ಮೆಲನಿನ್ ಕಂಟೆಂಟ್ ಏನಾದರೂ ಜಾಸ್ತಿ ಮಾಡ್ಕೊಳ್ಬಹುದು ಈ ರೀತಿಯಾದಂಥ ಮೆಡಿಸಿನ್ಸ್, ಸೊ ಆ ಥರದ್ದು ಏನಾದರೂ ಟ್ರೀಟ್ಮೆಂಟ್ಸ್ ಇದೆಯಾ ಅನ್ನೋದು? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಓಕೆ. ಸೊ ಇನ್ನು ಸರ್ಜರಿ, ಕಾಸ್ಮೆಟಿಕ್ ಸರ್ಜರೀಸ್ ಮಾಡ್ಕೊಳ್ತಾರೆ ಅಂತಂದರೆ ವೈಟ್ ಪ್ಯಾಚಸ್ಗೆ ಇದೆ ಸೊಲ್ಯೂಷನ್ ಇದೆ, 100% ಸೊಲ್ಯೂಷನ್ ಇದೆ ಅಂತ ಕೂಡ ಹೇಳ್ತಾರೆ. ಸೊ ನೀವು ಎಷ್ಟು % ಸೊಲ್ಯೂಷನ್ ಇದೆ ಅಂತ ಹೇಳ್ತೀವಿ? ಈಗ ಚರ್ಮ ಒಂದು ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇದೆ. ಅಂದರೆ ನಮ್ಮ ಶರೀರದ ಸೌಂದರ್ಯವನ್ನು ತೋರಿಸೋದಕ್ಕೆ ಚರ್ಮ ಒಂದು ಮೀಡಿಯಾ. ಯಾವಾಗ ಈ ಥರದ್ದು ವೈಟ್ ಲೀಷನ್ಸ್ ಆಗಿಬಿಡುತ್ತೆ, ಅದು ಒಂದು ಸೋಷಿಯಲ್ ಇನ್ಹಿಬಿಷನ್ನ ಕಾಸ್ ಮಾಡುತ್ತೆ. ಅಂಥವರಲ್ಲಿ ಜನಗಳನ್ನ ಫೇಸ್ ಮಾಡೋದಕ್ಕೆ ಒಂದು ಉತ್ಸಾಹ ಇರೋದಿಲ್ಲ, ಒಂದು ಕಾನ್ಫಿಡೆನ್ಸ್ ಲ್ಯಾಗ್ ಆಗಿಬಿಡುತ್ತೆ. ಆದ್ದರಿಂದ ಅವರು ಯಾವುದೇ ರೀತಿಯ ಚಿಕಿತ್ಸೆ ಒಡ್ಡೋಕ್ಕೂ ರೆಡಿಯಾಗಿರ್ತಾರೆ. ಆ ರೀತಿಯಲ್ಲಿ ಚಿಕಿತ್ಸೆಗೆ ತೀವ್ರ ಥರದಲ್ಲಿ ಸ್ಪಂದಿಸದೇ ಇದ್ದಾಗ ಈ ಸ್ಕಿನ್ ಗ್ರಾಫ್ಟಿಂಗ್ ಅಂದರೆ ಬೇರೆ ಭಾಗದಲ್ಲಿರುವಂತಹ ಒಂದು ಹೆಲ್ತಿ ಸ್ಕಿನ್ನನ್ನು ತೆಗೆದುಬಿಟ್ಟು ಈ ಭಾಗದ ಸ್ಕಿನ್ನನ್ನು ತೆಗೆದುಬಿಟ್ಟು ಅಲ್ಲಿ ಗ್ರಾಫ್ಟ್ ಮಾಡ್ಬೋದು. ಒಂದು ಸ್ವಲ್ಪ ಡಿಮಾರ್ಕೇಶನ್ ಎಲ್ಲ ಉಳಿಯುತ್ತೆ, ಅಂದರೆ ಪಕ್ಕದ ಸ್ಕಿನ್ನಿಗೆ ಹೊಂದ್ಕೊಂಡು ಸ್ವಲ್ಪ ಸ್ಕಾರ್ ಥರ ಉಳಿಯುತ್ತೆ, ಬಟ್ ಮುಂಚಿನ ಥರದ ಪ್ರೆಸೆಂಟೇಷನ್ ಇರೋದಿಲ್ಲ ಅನ್ನೋದು. ಓಕೆ. ಸೊ ಇದರ ಟ್ರೀಟ್ಮೆಂಟ್ ಅಂದರೆ ಕಂಪ್ಲೀಟ್ ಆಗಿ ಇದು ಕ್ಯೂರ್ ಆಗ್ಬೋದು ಅನ್ನೋದು ಸಾಧ್ಯನಾ ಅಸಾಧ್ಯನಾ? ಅದು ಆ ಮನುಷ್ಯನ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಔಷಧಿಗಳು ವಿಜ್ಞಾನ ಹೇಳೋ ಪ್ರಕಾರ ಈ ಸಮಸ್ಯೆಗೆ ತುಂಬ ಪರಿಣಾಮಕಾರಿಯಾದ ಚಿಕಿತ್ಸೆ ಇಲ್ಲ. ಆದರೆ ನಾವು ಹಲವು ಕೇಸ್ಗಳಲ್ಲಿ ನೋಡ್ತೀವಿ, ಅವರು ತುಂಬ ಉತ್ಸಾಹದಿಂದ ತುಂಬ ಅದನ್ನು ವಾಸಿ ಮಾಡಿಕೊಳ್ಳಬೇಕು ಅಂತ ಒಂದು ಗಟ್ಟಿಯಾದ ಮನಸ್ಸಿನಿಂದ ಯಾವಾಗ ಹೋರಾಟ ಮಾಡ್ತಾರೆ ಅಂಥವರಲ್ಲಿ ಈ ರೀತಿಯ ಮೆಡಿಸಿನ್ಸ್ಗಳು ನಾವೇನು ಪ್ರಯೋಗ ಮಾಡ್ತೀವಿ ತುಂಬ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ. ಓಕೆ. ಸೊ ಇಂಟೇಕ್ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂತ ಬಂದಾಗ ಯಾವ ರೀತಿ ಮೆಡಿಕೇಶನ್ಸ್ನ ನೀವು ಕೊಡ್ತೀರಿ ಇದಕ್ಕೆ? ಓಕೆ. ಸಾಮಾನ್ಯವಾಗಿ ತೈಲಗಳ ಲೇಪನ, ಒಂದು ಬಾಕೂಚಿ ಅಂತ ಒಂದು ಡ್ರಗ್ ಬರುತ್ತೆ, ಸೊರಾಲಿಯಾ ಕಾರಿಲಿಫೋಲಿಯಾ ಅಂತ ಅದರದ್ದು ಬೊಟಾನಿಕಲ್ ನೇಮು. ಈ ತೈಲವನ್ನು ಅಲ್ಲಿ ಆ ಭಾಗದಲ್ಲಿ ಹಚ್ಚಿ ರೆಗ್ಯುಲರ್ ಮಸಾಜ್ ಮಾಡ್ತಾ ಸನ್ಗೆ ಎಕ್ಸ್ಪೋಸ್ ಮಾಡೋದು, ಇದು ಸಹ ಅನುಕೂಲ ಮಾಡುತ್ತೆ. ಓಕೆ 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 ಡಾಕ್ಟರ್, ಇನ್ನು ಆಲ್ರೆಡಿ ಹೇಳಿದ್ರಿ ಇದು ವಂಶವಾಹಿ ಕಾಯಿಲೆ ಕೂಡ ಹೌದು ಅಂತ. ಸೊ ಇದನ್ನು ಕಂಪ್ಲೀಟಾಗಿ ನನಗೆ ಬರಲೇಬಾರ್ದು ಅನ್ನೋದು ಸಾಧ್ಯ ಇದೆಯಾ? ಒಂದು ಎಲ್ಲ ರೀತಿಯ ಕಾಯಿಲೆಗಳಿಗೆ ಹೇಳ್ತೀವಿ ಅದರ ಸ್ಟಾರ್ಟ್ ಶುರು ಆಗೋದು ಮನಸ್ಸಿನಿಂದ. ಯಾವಾಗ ಮನಸ್ಸಿನಲ್ಲಿ ಆ ಫಿಯರ್ ಅಥವಾ ಭಯದ ಒಂದು ವಾತಾವರಣ ಸೃಷ್ಟಿ ಆಗಿಬಿಡುತ್ತೆ, ಈ ಸಮಸ್ಯೆ ನನಗೆ ಬರ್ಬೋದು, ನಮ್ಮ ತಂದೆ ತಾಯಿಗೆ ಇದೆ ಅನ್ನೋದು ಎಲ್ಲಿ ಶುರು ಆಗುತ್ತೆ, ಆಗ ಬೇರೆ ರೀತಿಯ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಟ್ರಿಗರ್ಸ್ ಅಂದರೆ ಬೇರೆ ರೀತಿಯ ಹೊರಗಿನ ವಾತಾವರಣದಿಂದ ಇದನ್ನು ಟ್ರಿಗರ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಫ್ಯಾಮಿಲಿಯಲ್ಲಿದೆ ಆದ್ರೂ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಳ್ಳೆ ರೀತಿಯ ಆ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಿದ್ದಾರೆ. ಈ ಥರದ್ರಲ್ಲಿ ಬರೋದು ಸಾಕಷ್ಟು ಇನ್ಸಿಡೆನ್ಸಸ್ ಕಮ್ಮಿ ಇರುತ್ತೆ. ನಾವು ಆಗಲೇ ಹೇಳ್ದಾಗೆ 20% ಮಾತ್ರ ಚಾನ್ಸಸ್ ಇರುತ್ತೆ. ಅಂದರೆ ಈ ರೀತಿಯ ಸಮಸ್ಯೆ ಬಂದವರಲ್ಲಿ ಎಲ್ಲ ನೋಡಿದಾಗ 20% ಜನರಲ್ಲಿ ಮಾತ್ರ ಈ ಫ್ಯಾಮಿಲಿ ಇನ್ಫ್ಲೂಯೆನ್ಸಿಂದ ಬಂದಿರೋರು ಆಗಿರ್ತಾರೆ. ಓಕೆ. ಇನ್ನು ಈ ಸ್ಕಿನ್ ಡಿಸಾರ್ಡರ್ ತೊನ್ನು ಅಂತ ಏನು ಮಾತಾಡ್ತಿದ್ದೀವಿ, ಇದು ಬರೋದಕ್ಕೆ ಎಕ್ಸ್ಟರ್ನಲ್ ಏನಾದರೂ ರೀಸನ್ಸ್ ಇದೆಯಾ ಅಂತ? ಎಕ್ಸ್ಟರ್ನಲಿ ಲೈಕ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಿಂದ ಬರಬಹುದು ಈ ಕಾಯಿಲೆ ಅನ್ನೋದು? ಅದೇ ಆಗಲೇ ಹೇಳಿದ್ವಲ್ಲ, ಈ ಫಂಕ್ಷನಲ್ ಪ್ರಾಬ್ಲಮ್ಸ್ ಅಂತ. ಅಂದರೆ ಈ ಡೈಸ್ ಯೂಸ್ ಮಾಡ್ತೀರಿ ಅಥವಾ ಕೆಲವು ಟೂತ್ಪೇಸ್ಟ್ನಲ್ಲೂ ಈ ಮರ್ಕ್ಯೂರಿಕ್ ಆಕ್ಸೈಡ್ಸು, ಬೆನ್ಝಿನ್ ಕಾಂಪೌಂಡ್ಸು ಇವೆಲ್ಲ ಇರುತ್ತೆ. ಈ ರೀತಿಯ ಎಲ್ಲರಲ್ಲೂ ಬರೋದಿಲ್ಲ, ಬಟ್ ಯಾರಿಗೆ ಒಂದು ಫ್ಯಾಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಇದೆ ಅಥವಾ ಬೇರೆ ಯಾವುದೋ ಒಂದು ಗ್ಲ್ಯಾಂಡುಲರ್ ಡಿಸ್ಫಂಕ್ಷನ್ ಇದೆ, ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವರ ರೋಗ ತಡೆಯುವಂತಹ ಶಕ್ತಿ ಕಡಿಮೆ ಇದೆ, ಇಂಥವರಲ್ಲಿ ಈ ರೀತಿಯ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಐಲೈನರ್ಸ್ ಆಗಿರ್ಬೋದು, ಈ ಲಿಪ್ ಬಾಮ್ಸ್ ಆಗಿರ್ಬೋದು, ಈ ಥರದ್ದು ಪ್ರಾಡಕ್ಟ್ಸಿನ ಯೂಸೇಜ್ನಿಂದ ಬರ್ಬೋದು. ಓಕೆ. ಇನ್ನು ಈ ಸೆಕೆಂಡ್ ಜನರೇಷನಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ಯಾವ ಏಜ್ನಿಂದ ಯಾವ ಏಜ್ವರೆಗೆ ಇದು ಕಾಣಿಸ್ಕೊಳ್ಬಹುದು ಅಂತ? ಅದೇ ಸಾಮಾನ್ಯವಾಗಿ 20ರಿಂದ 30ನೇ ವಯಸ್ಸಿನಲ್ಲಿ ಹೆಚ್ಚಿಗೆ ನೋಡೋಕೆ ಸಿಗುತ್ತೆ. ಅದಾದಮೇಲೆ ನಿಧಾನವಾಗಿ ಪ್ರೋಗ್ರೆಸ್ ಆಗುತ್ತೆ. ಅದು ತುಂಬ ವರ್ಷಗಳ ತನಕ ಹಾಗೆ ಪ್ರೋಗ್ರೆಸ್ ಆಗ್ಬೋದು. ಹೆಂಗಸರಲ್ಲಿ ಆಗಲಿ ಗಂಡಸರಲ್ಲಿ ಆಗಲಿ ಇದು ಕಾಣಿಸ್ಕೊಂಡಾಗ ಏನಾದರೂ ಡಿಫ್ರೆನ್ಸ್ ಇದೆಯಾ ಅನ್ನೋದು? ಇಲ್ಲ, ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಇಬ್ಬರಲ್ಲೂ ಒಂದೇ ರೀತಿಯಲ್ಲಿ ಬರುತ್ತೆ ಮತ್ತು ಎಲ್ಲ ರೀತಿಯ ರೇಸಸ್ನಲ್ಲಿ ಬರುತ್ತೆ. ಡಾಕ್ಟರ್, ಡಯಾಗ್ನೋಸಿಸ್ ಅಂತ ಬಂದಾಗ ಈ ತೊನ್ನನ್ನು ಯಾವ ರೀತಿ ಸ್ಟೇಜಸಲ್ಲಿ ನೀವು ಡಯಾಗ್ನೋಸ್ ಮಾಡ್ತೀರಿ ಅಂತ? ಆ ಡಯಾಗ್ನೋಸಿಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ನಿಮಗೆ ನೋಡೋದಕ್ಕೆ ಲಕ್ಷಣಗಳು ಸಿಗ್ತಾ ಇದೆ, ಅದನ್ನು ದೃಢೀಕರಿಸ್ಕೊಳ್ಳೋದಕ್ಕೆ
ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಸ್ಟಡಿ ಮಾಡ್ತೀವಿ, ಸ್ಕಿನ್ನನ್ನು ಬಯೋಪ್ಸಿಗೆ ಕಳಿಸ್ತೀವಿ. ಆ ಬಯೋಪ್ಸಿ ಮಾಡಿದಾಗ ಆ ಸ್ಕಿನ್ನಲ್ಲಿ ಈ ಮೆಲನೋಸೈಟ್ಸ್ ಮತ್ತು ಮೆಲನಿನ್ ಎರಡರ ಕೊರತೆ ತೀವ್ರವಾಗಿ ಕಾಣುತ್ತೆ. ಓಕೆ, ಸೊ ಈ ಮೆಲನೋಸೈಟ್ಸ್ ಅಥವಾ ಮೆಲನಿನ್ನ ಹೆಚ್ಚು ಅದರ ಪ್ರೊಡಕ್ಷನ್ ಹೆಚ್ಚಾಗಿ ಮಾಡೋದಕ್ಕೆ ಏನಾದರೂ ಮೆಡಿಕೇಶನ್ಸ್ ಕೊಡ್ತೀರಾ ನೀವು? ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ ಅದಕ್ಕೆ? ಕನ್ವೆನ್ಷನಲ್ ಮೆಡಿಸಿನಲ್ಲಿ ಈ ಫೋಟೋಥೆರಪಿ ಅಂತ ಹೇಳ್ತೀವಿ. ಅಂದರೆ ಈ ಸೋರಲೆನ್ಸ್ ಅಂತ ಒಂದು ಸೆಟ್ ಆಫ್ ಮೆಡಿಸಿನ್ಸ್ ಇದೆ, ಅದರ ಪ್ರಯೋಗ ಆಭ್ಯಂತರಕ್ಕೆ ಕೊಡ್ತಾರೆ. ಮತ್ತು ಅಲ್ಟ್ರಾವೈಲೆಟ್ ಲೈಟ್ ರೇಡಿಯೇಷನನ್ನು ಕೊಡ್ತಾರೆ, ಲೋ ಫ್ರೀಕ್ವೆನ್ಸಿ ವೇವ್ಸನ್ನು ಕೊಡ್ತಾರೆ. ಅದನ್ನು ಕಂಟ್ರೋಲ್ ಟ್ಯೂಬ್ಸ್ನಲ್ಲಿ ಕೊಡ್ತಾರೆ. ಆದರೆ ಇದರದ್ರ ಟ್ರೀಟ್ಮೆಂಟ್ ಔಟ್ಕಮ್ ಅಷ್ಟೊಂದೇನು ಪ್ರಾಮಿಸಿಂಗ್ ಆಗಿಲ್ಲ. ಒಂದು ಇನ್ನು ಆಯುರ್ವೇದದ ಚಿಕಿತ್ಸೆಯಲ್ಲಿ ಬಂತು ಅಂದರೆ ಶೋಧನ ಅಂತ ಹೇಳ್ತೀವಿ, ಅಂದರೆ ಬಾಡಿನ ಕ್ಲೀನ್ಸ್ ಮಾಡೋದು. ಓಕೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವೀಕ್ಷಕರೇ, ಈಗ ದೇಸಿ ಮೆಡಿಸಿನ್ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ಟು ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಟ್ರೀಟ್ಮೆಂಟ್ ಸ್ಟೇಜಸ್ ಇದೆಯಾ ಇದಕ್ಕೇನಾದರೂ ಅಂತ? ಆಯುರ್ವೇದ ಚಿಕಿತ್ಸೆ ಬಗ್ಗೆ ಹೇಳ್ತಿದ್ವಿ. ಮೊದಲಿಗೆ ಶಮನ ಚಿಕಿತ್ಸಾ ಅಂತ ಹೇಳ್ತೀವಿ, ಅಂದರೆ ಪ್ಯಾಲಿಯೇಟಿವ್ ಮೆಷರ್ಸ್. ಅಂದರೆ ಇದೊಂಥರ ತುಂಬ ಸೂಕ್ಷ್ಮವಾದ ಮೃದುವಾದ ಚಿಕಿತ್ಸೆ. ಇದರಲ್ಲಿ ಮುಖ್ಯವಾಗಿ ಬಾಹ್ಯ ಲೇಪನಕ್ಕೆ ಬಳಸುವಂಥ ಔಷಧಗಳಿರುತ್ತೆ. ಅದು ಯಾವುದಾದ್ರು ಒಂದು ಆಯಿಲಿನ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದಾದ್ರು ಒಂದು ಪೇಸ್ಟಿನ ಅಪ್ಲಿಕೇಶನ್ ಆಗಿರ್ಬೋದು. ಸಾಮಾನ್ಯವಾಗಿ ಯಾವ ರೀತಿಯ ದ್ರವ್ಯಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಚರ್ಮದ ಕಾಂತಿಯನ್ನು ಮರುಕಳಿಸುವಂಥ ದ್ರವ್ಯಗಳು. ಅದು ಚಂದನ ಆಗಿರ್ಬೋದು, ಮಂಜಿಷ್ಟ ಆಗಿರ್ಬೋದು, ಕದಿರ ಆಗಿರ್ಬೋದು, ಸಾರಿವ ಆಗಿರ್ಬೋದು, ಈ ರೀತಿಯ ದ್ರವ್ಯಗಳಿರುತ್ತೆ. ಅಥವಾ ಕೆಲವು ರಸೌಷಧಿಗಳು, ಮೆಟಾಲಿಕ್ ಆಕ್ಸೈಡ್ಸಿಂದ ಮಾಡಿರೋ ಔಷಧಿಗಳನ್ನು ಉಪಯೋಗಿಸ್ತೀವಿ. ಇನ್ನು ಶೋಧನ ಚಿಕಿತ್ಸಾ ಅಂತ ಹೇಳ್ತೀವಿ, ಅಂದರೆ ಪ್ಯೂರಿಫಿಕೇಟರಿ ಟ್ರೀಟ್ಮೆಂಟ್ಸ್. ಅಂದರೆ ಆಯುರ್ವೇದ ಸಾಮಾನ್ಯವಾಗಿ ಶರೀರಕ್ಕೆ ಈ ರೀತಿಯ ತೊಂದರೆ ಆಗಬೇಕು ಅಂದರೆ ದೋಷಗಳಿಂದ ಆಗತ್ತೆ ಅಂತ ಹೇಳ್ತೀವಿ, ದೋಷಗಳ ವಿಕೋಪದಿಂದ ಅಂತ. ಈ ವಿಟಿಲಿಗೋ ಅಥವಾ ಕಿಲಾಸ ಅಂತ ಏನು ಹೇಳ್ತೀವಿ, ಇದನ್ನು 3 ದೋಷಗಳು, ವಾತ, ಪಿತ್ತ ಮತ್ತು ಕಫ, 3 ದೋಷದ ಒಂದು ವಿಕೋಪದಿಂದ ಆಗುತ್ತೆ ಅಂತ ಹೇಳ್ತೀವಿ. ಇದನ್ನು ಶೋಧನ ಚಿಕಿತ್ಸಾ, ಪ್ಯೂರಿಫಿಕೇಟರಿ ಥೆರಪಿ. ಅದರಲ್ಲೂ ಮುಖ್ಯವಾಗಿ ವಮನ ಅಂದರೆ ಎಮಿಸಿಸ್, ಯಾವುದಾದ್ರು ಔಷಧಿಯನ್ನು ಕೊಟ್ಟು ಅದರಿಂದ ವಾಂತಿಯನ್ನು ಮಾಡಿಸೋದು, ಅದರಿಂದ ದೋಷಗಳೆಲ್ಲ ಹೊರಗೆ ಬರುತ್ತೆ ಅಂತ. ಇನ್ನೊಂದು ವಿರೇಚನ ಅಂತ, ಪರ್ಗೇಷನ್, ಔಷಧಿ ದ್ರವ್ಯವನ್ನು ಕೊಟ್ಬಿಟ್ಟು ಆ ಮನುಷ್ಯನಿಗೆ ಮೋಷನ್ಸನ್ನು ಇಂಡ್ಯೂಸ್ ಮಾಡೋದು, ಅದರಿಂದ ಅಧೋಮುಖದಲ್ಲಿ ದೋಷಗಳೆಲ್ಲ ನಿರ್ಹರಣ ಆಗುತ್ತೆ. ಇನ್ನೊಂದು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ, ಬ್ಲಡ್ ಲೆಟ್ಟಿಂಗ್. ಕೆಲವೊಂದು ಸಲ ಆ ಪರ್ಟಿಕ್ಯುಲರ್ ಸೈಟ್ಸ್ನಲ್ಲಿ ಎಲ್ಲಿ ಲೀಷನ್ಸ್ ಇದೆ ಅಥವಾ ಮ್ಯಾಕ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ವೇಯ್ನ್ಸನ್ನು ಐಡೆಂಟಿಫೈ ಮಾಡಿ ಅದನ್ನು ಪಂಕ್ಚರ್ ಮಾಡಿ ಅಲ್ಲಿಂದ ಬ್ಲಡ್ಡನ್ನು ಡ್ರೈನ್ ಮಾಡೋದು. ಅದು ಕೆಲವೊಂದು ಸಲ ಆ ಪರ್ಟಿಕ್ಯುಲರ್ ಲೀಷನ್ ಸುತ್ತಲೂ ಮುತ್ತಲೇ ಆಗಿರ್ಬೋದು, ಅಥವಾ ಕೆಲವು ಸಲ ಜನರಲ್ ಆಗಿ ಯಾವುದಾದ್ರು ಒಂದು ಈಸಿ ಟು ಲೊಕೇಟ್, ಎಲ್ಲಿ ನಿಮಗೆ ವೇಯ್ನ್ಸ್ ಈಸಿಯಾಗಿ ಸಿಗುತ್ತೆ ಅಲ್ಲಿಂದನೂ ಡ್ರೈನ್ ಮಾಡ್ಬೋದು. ಓಕೆ, ಸೊ ಮೊದಲಿಗೆ ಇದು ತುಟಿಯ ಭಾಗದಲ್ಲಿ ಅಥವಾ ಕೈಗಳ ಮೇಲೆ, ಕಾಲುಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಸೊ ನಂತರದಲ್ಲಿ ಕಂಪ್ಲೀಟ್ ಬಾಡಿ ಅಕ್ವೈರ್ ಮಾಡುತ್ತಾ, ಇಲ್ಲಾಂದರೆ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ ಅಂತ? ವಿಟಿಲಿಗೋ ಟೋಟಾಲಿಸ್ ಅನ್ನುವಂತಹ ಒಂದು ಕಂಡೀಷನ್ ಸಹ ಇದೆ. ಅದು ತುಂಬ ವಿರಳ. ಯಾವಾಗ ನೀವು ಶುರುವಿನಲ್ಲಿ, ಸಾಮಾನ್ಯವಾಗಿ ಈ ರೀತಿಯ ಯಾವುದೇ ಕಾಯಿಲೆ ಇರಲಿ, ಅದು ಕ್ರಾನಿಕ್ ಆಗೋಕ್ಕೆ ಬಿಡದೆ ತುಂಬ ಶುರುವಿನಲ್ಲಿಯೇ ಚಿಕಿತ್ಸೆ ಮಾಡಿದ್ರಿ ಅಂದರೆ ಈ ರೀತಿಯ ಒಂದು ಟರ್ಮಿನಲ್ ಸ್ಟೇಜ್ಗೆ ಹೋಗೋದಿಲ್ಲ. ಆದ್ದರಿಂದ ಎಷ್ಟು ಬೇಗ 1 ವರ್ಷದ ಒಳಗಡೆ ಚಿಕಿತ್ಸೆಯನ್ನು ಶುರು ಮಾಡ್ತೀರಿ, ಮನುಷ್ಯನ ಒಂದು ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ, ಅದನ್ನು ಚೆನ್ನಾಗಿ ವಾಸಿ ಮಾಡ್ಕೋಬೇಕು ಅನ್ನೋವಂತಹ ಒಂದು ಮನೋಸ್ಥೈರ್ಯ ಇದೆ, ಮನುಷ್ಯ ಡಾಕ್ಟರ್ ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಾನೆ, ಅಂಥವರಲ್ಲಿ ಪ್ರೋಗ್ನೋಸಿಸ್ ಅಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಡಯಟ್ ಅಂತ ಅಂದರೆ ಆಹಾರ ಪದ್ಧತಿ ಹೇಗೆ ಅನುಸರಿಸೋಕೆ ಹೇಳ್ತೀರಿ ಇಂಥ ಪೇಷಂಟ್ಸ್ಗಳಿಗೆ ಅಂತ? ಓಕೆ, ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರದ ನೆಸೆಸಿಟಿ ತುಂಬ ಇರುತ್ತೆ. ಆದ್ದರಿಂದ ಒಳ್ಳೆಯ ಸಾತ್ವಿಕ್ ಫುಡ್, ಅಂದರೆ ಯಾವುದು ತುಂಬ ಉಪ್ಪು ಇಲ್ಲ, ಯಾವುದು ತುಂಬ ಹುಳಿ ಇಲ್ಲ, ಮತ್ತು ತುಂಬ ಮಸಾಲೆ ಪದಾರ್ಥಗಳ ಪ್ರಯೋಗ, ಜಂಕ್ ಫುಡ್ಡು, ತುಂಬ ಈ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರುವಂಥ ಫುಡ್ಡು, ಈ ರೀತಿಯ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನೇ ತಗೋಬೇಕು. ಇನ್ನು ಚರ್ಮದ ಆರೋಗ್ಯ, ವಿಟಮಿನ್ ಡಿ ಅಂಶ ಸಾಕಷ್ಟು ಪರಿಣಾಮ ಬೀರುತ್ತೆ. ಆದ್ದರಿಂದ ಈ ನ್ಯಾಚುರಲ್ ಸನ್ಶೈನ್ಗೆ ಎಕ್ಸ್ಪೋಸ್ ಆಗಬೇಕು. ಮತ್ತು ಕೆಲವು ಯಾವ ಆಹಾರ ದ್ರವ್ಯಗಳಲ್ಲಿ ವಿಟಮಿನ್ ಡಿಗೆ ಪೂರಕವಾದಂಥ ಗುಣ ಇದೆ ಅಂತಹ ಆಹಾರಗಳ ಪ್ರಯೋಗ, ಮುಖ್ಯವಾಗಿ ನಟ್ಸ್ಗಳು, ಈ ಬಾದಾಮ್ ಇರ್ಬೋದು, ರೈಸಿನ್ಸ್ ಇರ್ಬೋದು,
ವಾಲ್ನಟ್ ಇರ್ಬೋದು, ಈ ರೀತಿಯ ನಟ್ಸ್ಗಳ ಪ್ರಯೋಗ ಸಹ ಮಾಡ್ಬೋದು. ಓಕೆ, ಸೊ ಇನ್ನು ಈ ಕಾಯಿಲೆಗೆ ಕ್ಯೂರೇಟಿವ್ ವ್ಯಾಲ್ಯೂ ಅಂದರೆ ಎಷ್ಟಿದೆ? ಓಕೆ, ಈ ಲೀಷನ್ಸ್ ಏನಿರುತ್ತೆ ಅದರ ಕಲರ್ ರಿಸ್ಟೋರೇಷನ್ ಅಂದರೆ ಡಿಪಿಗ್ಮೆಂಟೇಷನ್ ಆದ ಪ್ಯಾಚಸ್ ಏನಿದೆ ಅದು ಮತ್ತೆ ರೀಪಿಗ್ಮೆಂಟೇಷನ್ ಆಗಬೇಕು ಅಂದರೆ ಒಂದು ನೋಡ್ತೀವಿ ಎಲ್ಲಿ ಹೇರ್ಸ್ ಇರುತ್ತೆ. ಒಂದು ಕಂಡೀಷನ್ ಇದೆ ಲ್ಯೂಕೋಟ್ರೈಕಿಯಾ ಅಂತ. ಲ್ಯೂಕೋ ಅಂದರೆ ಬಿಳಿ, ಟ್ರೈಕಿಯಾ ಅಂದರೆ ಕೂದಲುಗಳು ಇರುವಂತಹ ಭಾಗದಲ್ಲಿ ಈ ಥರದ್ದು ಏನು ವೈಟ್ ಪ್ಯಾಚಸ್ ಆಗುತ್ತೆ ಅದು ಸಾಮಾನ್ಯವಾಗಿ ಮೆಡಿಸಿನ್ಸ್ಗೆ ತುಂಬ ಚೆನ್ನಾಗಿ ಸ್ಪಂದಿಸುತ್ತೆ. ಎಲ್ಲಿ ಕೂದಲುಗಳಿಲ್ಲ ಅದರ ಸ್ಪಂದುವಿಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದೊಂದು ನೋಡೋಕೆ ಸಿಗುತ್ತೆ. ಇನ್ನು ಇದು ಯಾವ ದೇಹ ಪ್ರಕೃತಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಅಂತ? ಇದೊಂದು ಕಫಜ ವಾತ, ಪಿತ್ತ ಮತ್ತು ಕಫ 3 ದೋಷಗಳ ಒಂದು ಪ್ರಕೋಪದಿಂದ ಆಗುತ್ತೆ. ಇಂಥದೇ ಪ್ರಕೃತಿಯ ಒಂದು ಡಾಮಿನೆನ್ಸ್ ಇರೋರ್ನಲ್ಲಿ ಬರಬೇಕು ಅಂತೇನಿಲ್ಲ. ಮುಖ್ಯವಾಗಿ ಇದು ಅಕ್ವೈರ್ಡ್ ಅಂದರೆ ಮನುಷ್ಯ ಅವನ ಕೆಟ್ಟ ಅಭ್ಯಾಸಗಳಿಂದ ಬರೆಸ್ಕೊಳ್ಳುವಂಥದ್ದು. ಆದ್ದರಿಂದ ಸಾಮಾನ್ಯವಾಗಿ ಪಿತ್ತ ಮತ್ತು ಕಫಜ ಆಹಾರಗಳನ್ನು ಜಾಸ್ತಿ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡದೇ ಇದ್ದಾಗ ದೋಷಗಳನ್ನು ವೈಷಮ್ಯ ಮಾಡಿ ಅದರಿಂದ ಉಂಟಾಗಬಹುದು. ಸೊ ಯಾವ್ಯಾವ ರೀತಿಯಾದಂತಹ ಆಹಾರಗಳನ್ನು ಸೇವಿಸಬಾರದು ಅಂತ ಹೇಳ್ತೀರಿ, ಸಜೆಸ್ಟ್ ಮಾಡ್ತೀರಿ? ಚರ್ಮದ ಆರೋಗ್ಯಕ್ಕೆ ಉಪ್ಪು ಮತ್ತು ಹುಳಿ ತುಂಬ ಮಾರಕ. ಹೆಚ್ಚಿನ ಪ್ರಮಾಣದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ 2ರಿಂದ 3 ಗ್ರಾಮ್ಗಿಂತ ಉಪ್ಪಿನ ಅವಶ್ಯಕತೆ ಇರುವುದಿಲ್ಲ. ಆ ಉಪ್ಪಿನ ಪೂರಕ ನಮ್ಮ ಸಾಂಬಾರಿನಲ್ಲಿ ಅಥವಾ ಪಲ್ಯಗಳಲ್ಲಿ ಅಥವಾ ಸೊಪ್ಪು ಈ ಥರದ್ದು ಏನನ್ನು ಮಾಡ್ತೀವಿ ಅದರಲ್ಲೇ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಮೇಲುಪ್ಪನ್ನು ಹಾಕೊಳ್ಳೋದನ್ನು ತ್ಯಜಿಸಬೇಕು. ಮತ್ತು ಹುಳಿಯ ಚರ್ಮದ ಒಂದು ಆರೋಗ್ಯವನ್ನು ತುಂಬ ಬೇಗ ಬಿಗಡಾಯಿಸ್ಬಿಡುತ್ತೆ. ಅದರಲ್ಲೂ ಹುಣಸೆ ಹಣ್ಣಿನ ಹುಳಿ ಇದನ್ನು ತುಂಬ ನಿಯಮಿತವಾದ ಪ್ರಮಾಣದಲ್ಲಿ ತಗೋಬೇಕು. ನಿಂಬೆ ರಸ ಅಥವಾ ಟೊಮೆಟೊ ರಸ ಇದರ ಪ್ರಯೋಗ ಒಂದು ಮಿತಿಯಲ್ಲಿ ಉಪಯೋಗಿಸ್ಬೋದು. ಓಕೆ, ಸೊ ಈಗ ನನ್ನದೊಂದು ಪ್ರಶ್ನೆ ಅಂದರೆ ಹುಳಿ ಅಂತ ಹೇಳಿದ್ರಿ. ಸೊ ವಿಟಮಿನ್ ಸಿ ತುಂಬ ಒಳ್ಳೆಯದು ಸ್ಕಿನ್ಗೆ ಅಂತ ಹೇಳ್ತಾರೆ. ಸೊ ಹುಳಿ ಪದಾರ್ಥ ಹೆಚ್ಚಾಗಿ ತಿನ್ನಿ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಲವಾರು ಆರೋಗ್ಯದ ಸಮಸ್ಯೆಗಳು ಆರ್ ಡ್ಯೂ ಟು ಓವರೇಜಸ್ ಆಫ್ ವೈಟಮಿನ್ಸ್ ಅಂತ ಹೇಳ್ತೀವಿ. ಅಂದರೆ ಶರೀರಕ್ಕೆ ಅಗತ್ಯವಿರುವಷ್ಟು ಮಾತ್ರ ವಿಟಮಿನ್ಗಳ ಅವಶ್ಯಕತೆ ಇರುತ್ತೆ. ವಿಟಮಿನ್ ಸಿ ಅಥವಾ ಯಾವುದೇ ರೀತಿಯ ವಿಟಮಿನ್ ಒಳ್ಳೆಯದು ಅಂದ್ಬಿಟ್ಟು ಅದರ ಮಿತಿಯನ್ನು ಮೀರಿ ಪ್ರಮಾಣದಲ್ಲಿ ತೊಗೊಂಡ್ರಿ ಅಂದರೆ ಅದು ಹಾನಿಯನ್ನೇ ಮಾಡುತ್ತೆ. ಇನ್ನು ಚರ್ಮದ ಕಾಯಿಲೆಗೆ ತೊಗೊಂಡ್ವಿ ಅಂದರೆ ವಿಟಮಿನ್ ಸಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಬೇಕು ಅನ್ನೋದು. ಓಕೆ, ಇನ್ನು ಈ ಕಾಯಿಲೆ ದೇಹದ ಪ್ರಕೃತಿಯಲ್ಲಿ ಆಗುವಂತಹ ಒಂದು ಬದಲಾವಣೆಯಿಂದ ಕೂಡ ಬರಬಹುದು ಅಂತ ಹೇಳಿದ್ರಿ. ಸೊ ಒಬ್ಬ ಮನುಷ್ಯ ಈ ಕಾಯಿಲೆಯಿಂದ ದೂರ ಉಳಿಬೇಕು ಅಂತಂದ್ರೆ ಯಾವ ರೀತಿ ಅವನ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ? ಸಮಗ್ರ ಆರೋಗ್ಯಕ್ಕೆ ಆಹಾರ, ವ್ಯಾಯಾಮ ಮತ್ತು ವಿಶ್ರಾಂತಿ 3ರ ಅವಶ್ಯಕತೆ ಇರುತ್ತೆ. ಸೊ ಯಾವುದೇ ರೀತಿಯ ಕಾಯಿಲೆ ಇರಲಿ, ಈ ಕಿಲಾಸ ಅನ್ನುವಂತಹ ಕಾಯಿಲೆ ಅಷ್ಟೇ ಅಲ್ಲ, ಯಾವುದೇ ರೀತಿಯಂತಹ ಆರೋಗ್ಯ ಸಮಸ್ಯೆ ಇರಲಿ, ಸರಿ ಒಂದು ಒಳ್ಳೆಯ ಆಹಾರದ ಕ್ರಮವನ್ನು ಅಭ್ಯಾಸ ಮಾಡಬೇಕು. ಇದು ಮತ್ತೆ ಒಂದು ನೆನಪಿಸ್ತೀನಿ, ಈ ಹುಳಿಯ ಇಂಟೇಕನ್ನು ಕಮ್ಮಿ ಮಾಡಬೇಕು ಅಂತೇನು ಹೇಳಿದ್ವಲ್ಲ, ಮೀನಿನ ಅತಿಯಾದ ಸೇವನೆಯಿಂದ, ಅದು ಹುಳಿ ರಸ ಇರುತ್ತೆ, ಆಮ್ಲರಸ ಅಂತ ಹೇಳ್ತೀವಿ, ಇದರ ಸೇವನೆಯನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾಡಬೇಕು. ಒಂದು ಆಹಾರದ ವಿಷಯದ ಬಗ್ಗೆ ಹೇಳಿದ್ವಿ. ಮತ್ತು ವಿಹಾರ, ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡೋದ್ರಿಂದ ಬೆವರ್ತಾನೆ ಮನುಷ್ಯ. ಬೆವರಿದಾಗ ಚರ್ಮದ ಪೋರ್ಸ್ಗಳ ರಂಧ್ರಗಳೆಲ್ಲ ಓಪನ್ ಆಗುತ್ತೆ. ಆಗ ಮನುಷ್ಯ ಹೊರಗಿನ ವಾತಾವರಣದ ಜೊತೆಗೆ ಉಸಿರಾಡ್ತಾನೆ. ಆಗ ಸಾಮಾನ್ಯವಾಗಿ ರಕ್ತ ಸಂಚಾರ ಎಲ್ಲ ಚೆನ್ನಾಗಾಗುತ್ತೆ. ಚರ್ಮದ ಸಮಸ್ಯೆಗಳು ಎಷ್ಟೋ ಬರೋದು ತಡೆಗಟ್ಟುತ್ತೆ. ಓಕೆ ಡಾಕ್ಟರ್, ಇನ್ನು ವಿಟಿಲಿಗೋ ಅಥವಾ ತೊನ್ನು ಅಂತ ಏನು ಹೇಳಿದ್ರೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ತುಂಬ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ ವೀಕ್ಷಕರೇ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.